ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ಅವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಲು ಒತ್ತಾಯಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ. ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ಅವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಲು ಒತ್ತಾಯಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಡಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ದಲಿತ ಪರ ಸಂಘಟನೆ, ಅಂಬೇಡ್ಕರ್ ಅನುಯಾಯಿ ಸಂಘಟನೆಯವರು ಜಂಟಿಯಾಗಿ ಅಂಬೇಡ್ಕರ್ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದ ಅಂಬೇಡ್ಕರ್ ಅನುಯಾಯಿಗಳು ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದರು. ಎತ್ತ ನೋಡಿದರತ್ತ ಇವತ್ತು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತಲೆಯ ಮೇಲೆ ಹೊತ್ತು ಅಂಬೇಡ್ಕರ್ ಅನುಯಾಯಿಗಳು ಮೆರೆಸಿದರು. ಬೀದರ್ನ ಅಂಬೇಡ್ಕರ್ನ ಭವನದಲ್ಲಿನ ಬೀದರ್ ನಗರದ ಸಮಸ್ತ ನಾಗರಿಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಏನು ಪಾರ್ಲಿಮೆಂಟ್ ನಲ್ಲಿ ಗೃಹ ಮಂತ್ರಿ ಒಂದು ಬೆಂಕಿ ಹಚ್ಚುವಂತ ಕೆಲಸ ಮಾಡಿದಾನೆ. ಅವರಿಗೆ ನಾವು ಗೌರವ ಕೊಟ್ಟು ಅಮಿತ್ ಶಾ ಜಿ ಅನ್ಬೋದಿತ್ತು. ಇವತ್ತು ನಾವು ಅಮಿತ್ ಶಾ ಅಂತ ಏಕವಚನದಾಗ ಯಾಕಂತ ಇದೀವಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರ ಮಕ್ಕಳು 140 ಕೋಟಿ ಜನ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು. ಇವತ್ತು ಅವರಿಗೆ ಕೇಳಿಸಂತ ಕೆಲಸ ಮಾಡಿ, ಇವತ್ತು ಅವ್ರಿಗೆ ನಿಂದಿಸಂತ ಕೆಲಸ ಮಾಡಿ ನಮಗೆಲ್ಲರಿಗೆ ಬಹಳಷ್ಟು ನೋವುಂಟು ಮಾಡಿದ್ದಾರೆ. ಅದ್ರಗೋಸ್ಕರ ಇವತ್ತೊಂದು ಸಣ್ಣ ಪ್ರಮಾಣದಲ್ಲಿ ನಾವೇನು ಹೋರಾಟ ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಇಡೀ ಬೀದರ್ ಜಿಲ್ಲೆ ಬಂದಲ್ಲ, ಕರ್ನಾಟಕ ಬಂದಲ್ಲ, ಇಡೀ ದೇಶ ಸ್ವಯಂ ಪ್ರೇರಣೆಯಿಂದ ಬಂದಾಗ್ತದೆ. ಇದಕ್ಕೆ ಎರಡನೇ ಮಾತಿಲ್ಲ. ಎಲ್ಲರೂ ಬುಗುಲೆದ್ದಿದ್ದಾರೆ, ಎಲ್ಲರಿಗೂ ಅವೇರ್ನೆಸ್ ಮೂಡಿದೆ. ಇವತ್ತು ಸಂವಿಧಾನ ಏನಿದೆ, ಸಂವಿಧಾನದಲ್ಲಿ ಸಿಗ್ತಕ್ಕಂಥ ಪ್ರೊವಿಷನ್ಸ್ಗಳು ಏನಿದಾವೆ ಮೊದಲು ಯಾರಿಗೂ ಗುರ್ತಿದ್ದಿಲ್ಲ. ಹಳ್ಳಿಗಾಡದಲ್ಲಿ ಬದುಕಂತ ಜನರಿಗೆ ಸಂವಿಧಾನ ಅರಿವಾಗಿದೆ. ಯಾಕಂದ್ರೆ ಇವತ್ತ 18ನೇ ತಾರೀಕು ಮಾತಾಡಿದ್ದು ಯಾರು ಒಂದು ದಿವಸ ಸುಮ್ಮ ಕುಂತಿಲ್ಲ. ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಇಡೀ ಹೋರಾಟದ ಮುಖಾಂತರ ಅವರು ಕಿಚ್ಚುಗಳನ್ನ ಹೊರಗೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಯಾವುದೋ ಒಂದು ವಿಷಯ ಇದ್ರೆ ನಡೆದಿರ್ಬೋದೇನೋ, ಅವರು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾರೆ ಅಂದ್ರೆ ಇದು ಬಹಳ ನೋವಿನ ಸಂಗತಿ ಆಗಿರ್ತದೆ. ಅದ್ರ ಕಡೆ ಅವರಿಗೆ ನಾವಂತೂ ಕ್ಷಮೆ ಅವ್ರು ಕೇಳಿದ್ರು ಕೂಡ ನಾವು ಕ್ಷಮಿಸೋದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಮಾನತೆಯ ಸಂವಿಧಾನ ಕೊಟ್ಟಿದ್ದಾರೆ. ಅವನಿಗೆ ನಾಚಿಕೆ ಆಗಬೇಕು. ಸಂವಿಧಾನ ಅಡಿಯಲ್ಲಿ ಅವನು ಗೆದ್ದು ಪ್ರಣಾಮ ವಚನ ತಕೊಂಡು ಬಾಬಾ ಸಾಹೇಬರು ಬರೆದಂತ ಪ್ರಿಯಂಬಲಿಗೆ ನಮಸ್ಕರಿಸಿ ಪ್ರಣಾಮ ವಚನ ತಗೊಂಡು ಇವತ್ತು ಏಕವಚನದಲ್ಲಿ ಮಾತನಾಡಿ ಅವರಿಗೆ ನಿಂದನೆ ಮಾಡ್ತಾನೆ ಅಂದ್ರೆ ಅವಂತ ಅವೇಕಿ ಗೃಹ ಮಂತ್ರಿ ಯಾರು ಇಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತ ನಮ್ಮ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ಬಹಳ ಸ್ವಯಂ ಇದರಿಂದ ಒಂದು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ನಿರಾಟೆಜಿ ಮತ್ತೆ ನಮ್ಮ ರಾಜು ಡೋಂಗ್ರೆ, ರಾಜ್ಕುಮಾರ್ ಮೂಲ್ಭಾರತಿ, ಕಲ್ಯಾಣರಾವ್ ಭೋಸ್ಲೆ, ಸಂಜು ಭೋಸ್ಲೆ, ಅನೇಕ ನನ್ನ ಎಲ್ಲ ಆತ್ಮೀಯರು ಕೂಡಿ ನನಗೆ ಅಧ್ಯಕ್ಷ ಒಂದು ಸ್ಥಾನ ಕೊಟ್ಟು ಒಂದು ಶಾಂತಿಯುತ ಪ್ರತಿಭಟನೆಗೆ ಅನುಕೂಲ ಮಾಡಿಕೊಟ್ಟು ನನ್ನ ಎಲ್ಲ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲರೂ ನೌಕರ ಸಂಘ ಎಲ್ಲರೂ ಪಾಲ್ಗೊಂಡು ಇದು ಶಾಂತಿಯುತನಿಂದ ಪ್ರತಿಭಟನೆ ನಡೆಸಲಿಕ್ಕೆ ಕೊಟ್ಟಿದ್ದಕ್ಕೆ ನಾನು ಮತ್ತವರು ಅಭಾರಿಯಾಗಿರ್ತೀನಿ ಅಂತಕ್ಕಂಥದನ್ನ ಹೇಳಿ ಈ ಮಾಧ್ಯಮ ಮುಖಾಂತರಲ್ಲಿ ಒತ್ತಾಯಿಸೋದೇನೆಂದ್ರೆ, ಅಮಿತ್ ಶಾ 2 ಇಲ್ಲ 3 ದಿವಸದಲ್ಲಿ ಒಂದು ಕ್ಷಮೆ ಯಾಚಿಸ್ತಾನೆ. ಅದ ನಂತರ ರಾಜೀನಾಮೆಗೆ ದೇಶ ಬಂದಾಗ ಸರ್, ಇವತ್ತಿನ ದಿನ ಏನು ನಾವು ಬೀದರ್ ಜಿಲ್ಲೆಯಲ್ಲಿ ಅಮಿತ್ ಶಾ ಅವರ ಒಂದು ಹೇಳಿಕೆಯನ್ನು ಖಂಡಿಸಿ, ಅಮಿತ್ ಶಾ ಅವರು ದೇಶದ ಗೃಹ ಮಂತ್ರಿಗಳು ಒಬ್ಬ ಒಳ್ಳೆ ಒಂದು ಹುದ್ದೆ ಮೇಲೆ ಉಳ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆದಾಗ ಏನು ಮಾತಾಡಿದಾರ, ನಿಜವಾಗೂ ಅವ್ರು ಮಾತಾಡಿ ನೋಡಿದ್ರೆ ಇವರು ಸರ್ಕಾರ ಆ ಹುದ್ದೆ ಮೇಲೆ ಇರೋಂಥ ಲಾಯ್ಕಿಲ್ಲ ಅಂತಕ್ಕನ್ನೋದು ನಾವು ಇವತ್ತಿನ ದಿನ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಯಾಕಂತಂದ್ರೆ ಯಾವೊಬ್ಬ ವ್ಯಕ್ತಿನೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆದಾಗೆ ಅವಹೇಳನಕಾರಿಯಾಗಿ ಯಾರು ಮಾತಾಡಕ್ ಹೋಗಲ್ಲ. ಈ ಕಡೆ ನರೇಂದ್ರ ಮೋದಿ ಒಂದ್ ಕಡೆ ಸಂವಿಧಾನಕ್ಕೆ ಪೂಜಾ ಪುರಸ್ಕಾರ ಒಂದ್ ಕಡೆ ಮಾಡ್ತಾರೆ, ಆದ್ರೆ ಅವರ ಒಂದು ಕ್ಯಾಬಿನೆಟ್ ಅದ ಒಬ್ಬ ಮಂತ್ರಿ ಈ ತರ ಮಾತಾಡಿದ್ರು ಕೂಡ ಏನದ ಅಂತಂದ್ರೆ ಕ್ಷಣದಲ್ಲಿ ಕೂಡ ಏನದ ಅಂತಂದ್ರೆ ಅವ್ರಿಗೆ ನೋಟಿಸ್ ಕೊಡಕ್ ಹೋಗಿಲ್ಲ.
ಅವ್ರ ಮೇಲೆ ಕೇಸ್ ಆಗ್ಲಕ್ ಹೋಗಿಲ್ಲ. ಇವತ್ತೇನದ ಅಂತ ಕೇಸಿ ನಾನು ಯಾಕೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅಂತಂದ್ರೆ, ಇಡೀ ಇವತ್ತ ಯಾರೋ ಒಬ್ರು ಏನೋ ಮಾತಾಡಿದ್ರೆ ಅವ್ರ ಮೇಲೆ ದೇಶದ್ರೋಹಿ ಕೇಸೆಲ್ಲ ಹಾಕ್ತಾರೆ. ಆದ್ರೆ ಇವ್ ಸಂವಿಧಾನ ಬಗ್ಗೆ ಮಾತಾಡ್ತಾರಂತಂದ್ರ, ಸಂವಿಧಾನ ಪಿತಾಮಹನ ವ್ಯಕ್ತಿ ಮೇಲೆ ಮಾತಾಡ್ತಾನಂದ್ರೆ ಇವನ್ ಮೇಲೆ ಕೇಸ್ ಕೊಡಬಾರ್ದಾಗಿತ್ತು. ಇವತ್ತು ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸರಿ ನರೇಂದ್ರ ಮೋದಿ ಅಲ್ಲದೆ ಏನೋ ಅಧಿಕಾರಿಗಳಿದ್ದಾರಲ್ಲ, ಆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ವಯಂ ಪ್ರೇರಣೆಯಾಗಿ ಅವ್ರ ಮೇಲೆ ಕೇಸನ್ನು ಹಾಕ್ಬೇಕಾಗಿತ್ತಲ್ಲ, ಆಗ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರ, ಕೇಂದ್ರ ಸರ್ಕಾರ, ಅದು ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿ ಬಂದಾವೋ ಆ ತರನೇ ಆಗ್ತಾ ಇದ್ದಾವ. ಹಾಗಾಗಿ ನಾ ಇನ್ನೊಂದು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಾವೆಲ್ಲಾ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟು ಇವತ್ತು ಹೋರಾಟ ನಾವು ಮಾಡ್ಬೇಕು. ಇವತ್ತೆಲ್ಲಿದೆ ಗೊತ್ತಾ ಕಾಂಗ್ರೆಸ್? ಇವತ್ತು ಕಾಂಗ್ರೆಸ್ ಲೀಡರ್ಗಳು ಮಾಡ್ಬೇಕಲ್ಲ, ಗೊತ್ತಾ ಇಡೀ ಕರ್ನಾಟಕದಲ್ಲಿ ಮಾಡ್ಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಸರ್ಕಾರ ನಿಮ್ದು ಇದಪ್ಪ, ಬಿಜೆಪಿ ಇದ್ದಲ್ಲಿ ಮಾಡ್ಕೊಳ್ಳೋರು ಬೀದರ್ನ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದು ಜಿಲ್ಲಾಧಿಕಾರಿ ಕಾರ್ಯಾಲಯ ತಲುಪಿ ಬಳಿಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನ ಜಿಲ್ಲಾಡಳಿತ ಮೂಲಕ ಸಲ್ಲಿಸಿ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಸ್ವಾರಳ್ಳಿಕರ್, ಗೌರವ ಅಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ, ಚಂದ್ರಕಾಂತ್ ನಿರಾಟೆ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್, ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಬಾಬುರಾವ್ ಹೊನ್ನ, ಸೈಯದ್ ವಹೀದ್ ಲಖನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಕಲ್ಯಾಣರಾವ್ ಭೋಸ್ಲೆ, ಕಾರ್ಯಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಅಬಿಕಾಳೆ, ಉಪಾಧ್ಯಕ್ಷರು ಅಂಬರೀಶ್ ಕುದುರೆ, ರಾಜ್ಕುಮಾರ್ ಶಿಂದೆ, ರಾಜ್ಕುಮಾರ್ ಡೋಂಗ್ರೆ, ಸಂಜಯ್ ಭೋಸ್ಲೆ, ಸಂಜು ಕುಮಾರ್ ಮೇತ್ರಾ, ರಾಜ್ಕುಮಾರ್ ಗೊನ್ನಳ್ಳಿ, ರಾಜ್ಕುಮಾರ್ ಬಾವಿಕಟ್ಟಿ, ಮಾರುತಿ ಸೂರ್ಯವಂಶಿ, ಕಾರ್ಯದರ್ಶಿ ಪವನ್ ಮಿಟಾರೆ, ಪ್ರಕಾಶ್ ರಾವಣ್, ಸಂತೋಷ್ ಎಣಕೂರೆ, ವಿಶಾಲ್ ಹೊನ್ನ, ಹರ್ಷಿತಾ ದಾಂಡೇಕರ್, ರವಿ ಬೂಸಂಡೆ, ಸಂಘಟನಾ ಕಾರ್ಯದರ್ಶಿ ರಾಹುಲ್ ಡಾಗೆ, ವಿನೀತ್ ಗಿರಿ, ಅಂಬೇಡ್ಕರ್ ಬೌದ್ಧೆ ಸೇರಿದಂತೆ ಇನ್ನಿತರರು ಇದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.